ಇನ್ನು ಅನಿಚ್ಛಾ ಪ್ರಾರಬ್ಧ ಎಂದರೆ ಅದು ಸಹ ನಾವು ಮಾಡದೇ ಇರತಕ್ಕಂಥ, ನಮಗೆ ಸಂಬಂಧವೇ ಇಲ್ಲದೆ ಇರತಕ್ಕಂತಹ ಕರ್ಮಗಳ ಫಲವನ್ನು ನಾವು ಅನುಭವಿಸುವಂಥದ್ದು. ಉದಾಹರಣೆಗೆ ನಮ್ಮ ಪೂರ್ವಿಕರು ಮಾಡಿರ್ತಕ್ಕಂಥ ಅನೇಕ ಕರ್ಮಗಳ ಫಲಗಳನ್ನು ನಾವು ಅನುಭವಿಸಬೇಕಾಗುತ್ತದೆ. ಅದು ಶಾಪಗಳು ಆಗಬಹುದು, ದೋಷಗಳು ಆಗಬಹುದು, ಅದೃಷ್ಟವೂ ಆಗಬಹುದು. ಉದಾಹರಣೆಗೆ ಒಂದು ಸ್ತ್ರೀ ಶಾಪವಾಗಬಹುದು, ಕುಲದೇವತಾ ಶಾಪವಾಗಬಹುದು, ಸರ್ಪಶಾಪಗಳಾಗಬಹುದು, ಸರ್ಪದೋಷಗಳಾಗಬಹುದು, ಪಿತೃದೋಷಗಳು, ಪಿತೃಶಾಪಗಳಾಗಬಹುದು. ಈ ರೀತಿ ಅನೇಕ ದೋಷಗಳು, ಶಾಪಗಳು ನಮಗೆ ಪೂರ್ವಿಕರಿಂದ ಅಂಟಿಕೊಂಡು ಬಂದಿರುತ್ತದೆ. ಅದು ಸಹ ಅನಿಚ್ಛಾ ಪ್ರಾರಬ್ಧವಾಗುತ್ತದೆ. ಅದೇ ರೀತಿ ಯುದ್ಧ ಸ್ಥಿತಿಯಲ್ಲಿ ಅಥವಾ ಯುದ್ಧ ಭೀತಿಯಲ್ಲಿ ನಮಗಾಗುವಂತಹ ಕಷ್ಟ ನಷ್ಟಗಳಾಗಬಹುದು, ಅದು ಸಹ ಅನಿಚ್ಛಾ ಪ್ರಾರಬ್ಧವೇ ಆಗುತ್ತದೆ. ಹಾಗೆಯೇ ಪ್ರಾಕೃತಿಕವಾಗಿ ಅಂದರೆ ಪಂಚಭೂತಗಳಿಂದ, ಅಂದರೆ ಮಳೆ, ಗಾಳಿ, ಬಿರುಗಾಳಿ ಇಂತಹ ಪರಿಸ್ಥಿತಿಗಳಿಂದ ಆಗುವಂತಹ ಕಷ್ಟ ನಷ್ಟಗಳಾಗಬಹುದು. ಇವೆಲ್ಲವೂ ಅನಿಚ್ಛಾ ಪ್ರಾರಬ್ಧವಾಗಿರುತ್ತದೆ. ಅಂದರೆ ನಮಗೆ ಇಚ್ಛೆ ಇಲ್ಲದಿದ್ದರೂ, ನಾವು ಮಾಡದೇ ಇದ್ದರೂ ನಾವೂ ಸಹ ಅದರ ಒಂದು ಭಾಗವಾಗಿ ಆ ಕರ್ಮಫಲಗಳನ್ನು ಅನುಭವಿಸಲೇಬೇಕಾದಂತಹ ಪರಿಸ್ಥಿತಿ ಉಂಟಾಗುತ್ತದೆ. ಆದ್ದರಿಂದ ಅದು ಅನಿಚ್ಛಾ ಪ್ರಾರಬ್ಧವೆನಿಸುತ್ತದೆ.